ಈಗ 30 ಜಿಲ್ಲೆಗಳ 30 ಸುದ್ದಿ ನೋಡೋಣ. ಕಾಲುವೆ ಕೊಚ್ಚಿ ಹೋಗ್ತಿದ್ದ ಇಬ್ಬರು ಬಾಲಕಿಯರ ರಕ್ಷಣೆ, ಪ್ರಾಣದ ಹಂಗನ್ನ ತೊರೆದು ಪ್ರಾಣ ರಕ್ಷಿಸಿದ ಯುವಕ. ಹಂಪಿಯ ಸಮೀಪದ ಗಾಳೆಮ್ಮಗುಡಿ ದೇವಸ್ಥಾನದ ಬಳಿ ಘಟನೆ. ಬಾಗಲಕೋಟೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಂಘರ್ಷ ಪಥ ಕುರಿತ ವಿಚಾರ ಸಂಕಿರಣ. ಬಾಬು ಜಗಜೀವನ್ ರಾಮ್ ಅವರ ಆಡಳಿತ ಮತ್ತು ತತ್ವಾದರ್ಶ ಬದುಕಿನ ಕುರಿತು ಉಪನ್ಯಾಸ. ಮಡಿದ ಹುತಾತ್ಮ ಯೋಧರಿಗೆ ಶಾಂತಿ ಸಿಗಲಿ ಎಂದು ಬೆಳಗಾವಿಯಲ್ಲಿ ಪ್ರಾರ್ಥನೆ. ವ್ಯೂಹ ಫೌಂಡೇಶನ್ ವತಿಯಿಂದ 44 ಸಸಿಗಳನ್ನು ಗಾರ್ಡನ್ನಲ್ಲಿ ನೆಟ್ಟು ಗೌರವ ಸಮರ್ಪಣೆ. ವಿಜಯಪುರದಲ್ಲಿನ ಐತಿಹಾಸಿಕ ಕೆರೆ ಬೇಗಂ ತಲಾಬ್ಗೆ ಗೃಹ ಸಚಿವರ ಭೇಟಿ. ಜಲಸಂಪನ್ಮೂಲ ಇಲಾಖೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿದ ಎಂಬಿ ಪಾಟೀಲ್. ರಾತ್ರಿ ವೇಳೆ ಬೈಕ್ಗಳನ್ನು ಕದಿತಿದ್ದಂತ ಖದೀಮರ ಬಂಧನ. ಚಾಮರಾಜನಗರ ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆ. ಚಿಕ್ಕಬಳ್ಳಾಪುರದಲ್ಲಿ ಓವರ್ಟೇಕ್ ಮಾಡುವ ಭರದಲ್ಲಿ ಬೈಕ್ಗಳಿಗೆ ಕಾರು ಡಿಕ್ಕಿ. ಬೈಕ್ನಲ್ಲಿದ್ದ ಇಬ್ಬರು ಸವಾರರಿಗೂ ಗಂಭೀರ ಗಾಯ. ಪುಲ್ವಾಮಾ ಉಗ್ರರ ದಾಳಿ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಪಾಕಿಸ್ತಾನದ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ ಬಿಜೆಪಿ ಕಾರ್ಯಕರ್ತರು. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ದೇವಸ್ಥಾನದ ಹುಂಡಿ ಕಳವು ಮಾಡಿ ಪರಾರಿ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಚಳ್ಳಕೆರೆ ಪೊಲೀಸರು. ದಾವಣಗೆರೆಯಲ್ಲಿ ಅಕ್ರಮವಾಗಿ ಪಾಲಿಕೆಗೆ ಸೇರಿದ ಮರಗಳ ಮಾರಾಟ. ಟೆಂಪೋದಲ್ಲಿ ಮಾರಾಟ ಮಾಡುತ್ತಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಗಾಳಿ ನದಿಯಿಂದ 14 ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರು ಯೋಜನೆಗೆ ಚಾಲನೆ. ಕಾಮಗಾರಿಗೆ ನೀಡಿದ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ದೇಶಪಾಂಡೆ. ಹೊಸಕೋಟೆಯಲ್ಲಿ ಕಿಡಿಗೇಡಿಗಳಿಂದ ಹುಲ್ಲಿನ ಬಣವೆಗೆ ಬೆಂಕಿ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂತಹ ಶಂಕೆ. ಜಡಗೇನಹಳ್ಳಿ ಹೋಬಳಿಯ ಗೆದಲಾಪುರದಲ್ಲಿ ಘಟನೆ. ಮೈತ್ರಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ ವಾಗ್ದಾಳಿ. ಅತೃಪ್ತರ ವಿಷಯದಲ್ಲಿ ತಪ್ಪಾಗಿ ಹೇಳಿಕೆ ನೀಡಿದ್ದಾರೆಂದು ಕಾಂಗ್ರೆಸ್ ವಿರುದ್ಧ ಕಿಡಿ. ಕಲಬುರಗಿಯಲ್ಲಿ ತೆಲಂಗಾಣ ಪೊಲೀಸರ ಕಾರ್ಯಾಚರಣೆ. 16 ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕಾಶಪ್ಪ ಕಾಶಿನಾಥ್ ಗಾಯಕ್ವಾಡ ಬಂಧನ. ಕೃಷಿ ಮೇಳ ಮತ್ತು ಶ್ವಾನ ಪ್ರದರ್ಶನಕ್ಕೆ ಸಚಿವ ಎಚ್ ಡಿ ರೇವಣ್ಣ ಚಾಲನೆ. ಹಾಸನದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಸಾವಿರಾರು ಮಂದಿ ಭಾಗಿ. ವೇಗವಾಗಿ ಬೈಕ್ ಓಡಿಸಿದಂತೆ ಬುದ್ಧಿ ಹೇಳಿದ್ದ ಯೋಧನ ಮೇಲೆ ಮಾರಣಾಂತಿಕ ಹಲ್ಲೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಘಟನೆ. ಆರೋಪಿ ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು. ಭಾರತ ಹುಣ್ಣಿಮೆ ಪ್ರಯುಕ್ತ ರಾಣೆಬೆನ್ನೂರು ತಾಲೂಕಿನ ಸೋಮಲಾಪುರದಲ್ಲಿ ಬೆಲ್ಲದ ಬಂಡಿ ಉತ್ಸವ. ತುಂಗಭದ್ರಾ ನದಿಯ ದಂಡೆಯಿಂದ ಮೈಲಾರಲಿಂಗ ದೇವಸ್ಥಾನದವರೆಗೆ ಮೆರವಣಿಗೆ. ಕೊಪ್ಪಳದ ಭಾಗ್ಯನಗರ ಸರ್ಕಾರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ. ವೀರಮರಣವನ್ನಪ್ಪಿದ ಯೋಧರಿಗೆ ಹಳೆ ವಿದ್ಯಾರ್ಥಿಗಳಿಂದ ಶ್ರದ್ಧಾಂಜಲಿ. ಕಾರವಾರದಲ್ಲಿ ವಿದೇಶಿಗರು ನಡೆಸಿದ್ದ ರೇವ್ ಪಾರ್ಟಿ ಮೇಲೆ ಪೊಲೀಸರ ದಾಳಿ. ಗೋಕರ್ಣದ ಕುಡ್ಲೆ ಕಡಲ ತೀರದ ಬಳಿ ಘಟನೆ. ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಜ್ಯ ಮಟ್ಟದ ಸಮಾವೇಶ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಗುಪ್ತಚರಗಳ ವೈಫಲ್ಯದಿಂದ ಉಗ್ರರ ದಾಳಿ ನಡೆದಿದೆ. ಮಡಿಕೇರಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಎಚ್ ವಿಶ್ವನಾಥ್ ವಾಗ್ದಾಳಿ. ಮಂಡ್ಯದ ಮದ್ದೂರಿನಲ್ಲಿ ಭೀಕರ ರಸ್ತೆ ಅಪಘಾತ. ದರ್ಶನ್ ಹುಟ್ಟುಹಬ್ಬ ಆಚರಿಸಲು ತೆರಳುತ್ತಿದ್ದ ಅಭಿಮಾನಿ ಅಜಯ್ ಸಾವು. ತುಮಕೂರು ನೀರನ್ನು ಅಕ್ರಮವಾಗಿ ರಾಮನಗರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆಂದು ಆರೋಪ. ಜೆಡಿಎಸ್ ವಿರುದ್ಧ ಮಾಜಿ ಸಂಸದ ಬಿಎಸ್ ಬಸವರಾಜು ಹೇಳಿಕೆ. ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶಿವಮೊಗ್ಗದಲ್ಲಿ ಶ್ರದ್ಧಾಂಜಲಿ. ಉಗ್ರರ ವಿರುದ್ಧ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರು. ಮಂಗಳೂರಿನಲ್ಲಿ ನಾಡ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ. ಸುಬ್ರಹ್ಮಣ್ಯ ಸಮೀಪದ ನಾಲ್ಕೂರು ಗ್ರಾಮದ ಜತ್ತಿಲ ಬಳಿ ಘಟನೆ. ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಮಟ್ಕ ಆಡಿಸುತ್ತಿದ್ದಂಥ ವ್ಯಕ್ತಿಯ ಸೆರೆ. 11,500 ನಗದು, ಮೊಬೈಲ್ ಮತ್ತು ಇತರ ಪರಿಕರಗಳ ವಶ. ನೆಲಮಂಗಲದಲ್ಲಿ ರಾಷ್ಟ್ರಮಟ್ಟದ ವಿಜ್ಞಾನಿಗಳ ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಪ್ರತಿನಿಧಿಗಳು ಭಾಗಿ. ಐಎಂಎ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ರಾಯಚೂರಿನಲ್ಲಿ ಆರೋಗ್ಯಕ್ಕಾಗಿ ಓಟ ಮ್ಯಾರಥಾನ್ಗೆ ಚಾಲನೆ ನೀಡಿದ ನಟ ದಿಗಂತ್ ಹಾಗೂ 5 ತಾರೆ. ಚನ್ನಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ಎಟಿಎಂ ಕಾರ್ಯನಿರ್ವಹಿಸಿದ ಹಿನ್ನೆಲೆ ಬ್ಯಾಂಕ್ ಖಾತೆದಾರರಿಗೆ ತೊಂದರೆ. ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಸಾರ್ವಜನಿಕರ ಒತ್ತಾಯ. ಉಡುಪಿಯಲ್ಲಿ ಕಸದ ರಾಶಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಹೆದ್ದಾರಿಯಡಿ ಬೆಂಕಿ ವ್ಯಾಪಿಸಿ ವಾಹನ ಸಂಚಾರ ಮಾಡಲಾಗದೆ ತೊಂದರೆ. ಒಪ್ಪೂರು ಹೇರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ. ಯಾದಗಿರಿಯಲ್ಲಿ ಹಳ್ಳ ಹಿಡಿದ ಕುಡಿಯುವ ನೀರಿನ ಯೋಜನೆ. ಇದಕ್ಕೆಲ್ಲ ಅಧಿಕಾರಿಗಳು ಗುತ್ತಿಗೆದಾರರು ಕಾರಣ ಎಂದು ಸಾಮಾಜಿಕ ಕಾರ್ಯಕರ್ತರಿಂದ ಆರೋಪ.